ಅದು ದಕ್ಷಿಣ ಕನ್ನಡ ಜಿಲ್ಲೆಯ ಪಡುಬಿದ್ರಿ ಕಟಪಾಡಿಯ ಒಂದು ದೇವಸ್ಥಾನ. ಅಲ್ಲಿಗೆ ಹೋದ ಅನ್ಯ ಧರ್ಮದ ಕೆಲವು ಯುವಕರು ಕಾಣಿಕೆ ಹುಂಡಿಯಿಂದ ಹಣ ಕದ್ದು ಅಲ್ಲಿಯೇ ಮೂತ್ರ ವಿಸರ್ಜನೆ ಮಾಡಿದ್ರು. ಅಲ್ಲಿ ಕೊರಗಜ್ಜ ಸ್ವಾಮಿಯ ಆರಾಧನೆ ನಡೆಯುತ್ತೆ ಅನ್ನೋ ವಿಷಯ ಅವರಿಗೆ ಗೊತ್ತಿರಲಿಲ್ಲ. ಈ ಘಟನೆ ನಡೆದ ಕೆಲವೇ ದಿನಗಳಲ್ಲಿ ಒಬ್ಬ ಯುವಕ ಮೂತ್ರಪಿಂಡದ ಸಮಸ್ಯೆಗೆ ಒಳಗಾದ, ಮತ್ತೊಬ್ಬ ಯುವಕ ಕಾಲುಗಳ ಸ್ವಾಧೀನವನ್ನೇ ಕಳೆದುಕೊಂಡ. ಎಷ್ಟೇ ಆಸ್ಪತ್ರೆಗಳನ್ನ ಸುತ್ತಿದ್ರೂ ಇದಕ್ಕೆ ಪರಿಹಾರ ಸಿಗಲಿಲ್ಲ. ಕೊನೆಗೆ ಜ್ಯೋತಿಷಿಗಳ ಬಳಿ ಕೇಳಿದಾಗ ಇದಕ್ಕೆ ಕೊರಗಜ್ಜನ ಕೋಪವೇ ಕಾರಣ ಅನ್ನೋದು ತಿಳಿದು ಬಂತು. ನಂತರ ಈ ಹುಡುಗರು ಅದೇ ದೇವಸ್ಥಾನಕ್ಕೆ ಹೋಗಿ ಕ್ಷಮೆ ಕೇಳಿ ಬಂದ್ರು. ಸ್ನೇಹಿತರೆ, ದಕ್ಷಿಣ ಕನ್ನಡದಲ್ಲಿ ಕೊರಗಜ್ಜ ಅಂದ್ರೆ ಭಕ್ತರನ್ನ ಪ್ರೀತಿಯಿಂದ ರಕ್ಷಣೆ ಮಾಡುವ ದೈವ. ನಂಬಿದವರನ್ನ ಬಿಡಲ್ಲ, ಅಪಚಾರ ಮಾಡಿದ್ರೆ ಸುಮ್ಮನೆ ಬಿಡಲ್ಲ ಅನ್ನೋದು ಕೊರಗಜ್ಜನ ಬಗ್ಗೆ ಹೇಳುವ ಒಂದು ಮಾತು. ಈಗ ನಾನು ಹೇಳಿದ್ದು ಒಂದೇ ಒಂದು ಪವಾಡದ ಕತೆ. ಈ ರೀತಿಯ ಪವಾಡ, ಅಚ್ಚರಿ ಎನಿಸುವಂತಹ ಘಟನೆಗಳು ಬಹಳಷ್ಟು ನಡೆದಿವೆ. ಹಾಗಾದರೆ ಕೊರಗಜ್ಜ ದೈವ ಅಂದ್ರೆ ಯಾರು, ಕೊರಗಜ್ಜನ ಇತಿಹಾಸವೇನು ಅನ್ನೋದನ್ನ ನೋಡೋಣ. ಕೊರಗ ಅನ್ನೋದು ಬುಡಕಟ್ಟು ಸಮುದಾಯದ ಹೆಸರು. ಅಜ್ಜ ಅಂದ್ರೆ ಹಿರಿಯರನ್ನ ಗೌರವದಿಂದ ಕರೆಯುವ ಪದ. ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲಾ ಗೆಜೆಟಿಯರ್ನಲ್ಲಿ ಇತಿಹಾಸಕಾರ ಇ ಥರ್ಸ್ಟನ್ ಬರೆದಿರುವುದನ್ನ ಹೀಗೆ ಉಲ್ಲೇಖಿಸಲಾಗಿದೆ. ಇದರ ಪ್ರಕಾರ ಕೊರಗರು ತುಳುನಾಡಿನ ಮೂಲ ನಿವಾಸಿಗಳು. ಹುಬಾಸಿಕ ಎಂಬ ವೀರ ಈ ಸಮುದಾಯದ ಮುಖ್ಯಸ್ಥ ಹಾಗೂ ಬಲಶಾಲಿ ವೀರನಾಗಿದ್ದ. ಸ್ಥಳೀಯ ಅರಸರೊಂದಿಗೆ ಆತ ಯುದ್ಧ ಮಾಡಿ ಸೋತು ಹೋದಾಗ ಕೊರಗರು ನಾಡನ್ನು ಬಿಟ್ಟು ಕಾಡು ಸೇರಿ ಅಲ್ಲಿಯೇ ವಾಸಿಸೋಕೆ ಆರಂಭ ಮಾಡ್ತಾರೆ. ಮೊದಲಿಗೆ ಈ ಸಮುದಾಯದವರು ಕಾಡಿನಲ್ಲಿ ಬೇಟೆಯಾಡ್ತಾ ಇದ್ರು. ನಂತರ ಒಂದೇ ಕಡೆ ನೆಲೆಯೂರಿ ಬುಟ್ಟಿ ಹೆಣೆಯೋದು, ಕಾಡಿನ ಉತ್ಪತ್ತಿಗಳನ್ನ ಸಂಗ್ರಹ ಮಾಡೋದು, ಕೃಷಿ ಕೂಲಿ ಕಾರ್ಮಿಕರಾಗಿ ದುಡಿಯೋದು, ಹೀಗೆ ಬೇರೆ ಬೇರೆ ಕೆಲಸಗಳನ್ನ ಮಾಡ್ತಾ ಇದ್ರು. ಈ ಸಮುದಾಯದಲ್ಲಿ ಒಳ ಜಾತಿಗಳು ಇವೆ. ಹಂಡೆ ಅಥವಾ ತಿಪ್ಪಿ ಕೊರಗ, ಕುಂಟು ಕೊರಗ, ಉಡುಪಿಯ ಒಂಟಿ ಕೊರಗ, ಹೆಬ್ರಿಯ ತೊಪ್ಪು ಕೊರಗ, ಕುಂದಾಪುರದ ಮೂಡು ಕೊರಗ ಇತ್ಯಾದಿ. ಒಟ್ಟಾರೆಯಾಗಿ ಇವರನ್ನ ಬುಡಕಟ್ಟು ಸಮುದಾಯ ಅಂತ ಗುರುತಿಸಲಾಗಿದೆ. ಕೊರಗ ಪದ ಕುರುವರ್ ಅನ್ನೋ ಪದದಿಂದ ಬಂದಿರಬಹುದು. ಕುರುವರ್ ಅಂದ್ರೆ ಬೆಟ್ಟದಲ್ಲಿ ವಾಸಿಸುವ ಜನರು ಅಂತ ಅರ್ಥ. ಇವರು ಸೂರ್ಯ ದೇವನನ್ನ ಆರಾಧಿಸುವವರು ಅಂತ ಕೆಲವು ಇತಿಹಾಸಕಾರರು ಅಭಿಪ್ರಾಯಪಟ್ಟಿದ್ದಾರೆ. ಈ ಸಮುದಾಯದಲ್ಲಿ ಹುಟ್ಟಿದವರೇ ತನಿಯ. ಈ ತನಿಯನೇ ಮುಂದೆ ಕೊರಗಜ್ಜ ಅಂತ ಜನಪ್ರಿಯ ಆಗ್ತಾರೆ. ತನಿಯ ಹುಟ್ಟಿದ್ದು ಯಾವ ಇಸವಿಯಲ್ಲಿ ಅನ್ನೋದರ ಬಗ್ಗೆ ಸರಿಯಾದ ದಾಖಲೆ ಇರೋದು ಬಹಳ ಕಡಿಮೆ. ಆದರೆ ಇದರ ಬಗ್ಗೆ ಪಾಡ್ದನದಲ್ಲಿ ವಿವರಣೆ ಇದೆ. ಪಣಂಬೂರಿನ ಓಡಿ ಮತ್ತು ಅಚ್ಚು ಮೈರೆದಿ ಎಂಬ ದಂಪತಿಗೆ ಗಂಡು ಮಗು ಜನಿಸುತ್ತೆ. ಈ ಮಗುವಿಗೆ ತನಿಯ ಅಂತ ನಾಮಕರಣ ಮಾಡಲಾಗುತ್ತೆ. ಮಗುವಿಗೆ 30 ದಿನಗಳಾಗಿರುವಾಗ ತಂದೆ ತಾಯಿ ಇಬ್ಬರು ವಿಧಿವಶರಾಗ್ತಾರೆ. ಹೀಗೆ ಅನಾಥವಾದ ಶಿಶುವನ್ನ ಬೈದೆರೆ ಜಾತಿಯವರಾದ ಮೈರಕ್ಕ ಅನ್ನೋ ಮಹಿಳೆ ತಂದು ಸಾಕಿಕೊಳ್ತಾರೆ. ಮೈರಕ್ಕನ ಕುಟುಂಬದವರ ಕೆಲಸ ಸೇಂದಿಯನ್ನ ತೆಗೆದು ಮಾರಾಟ ಮಾಡೋದು. ಬಾಲಕ ತನಿಯ ಕೂಡ ಕುಟುಂಬದವರ ಜೊತೆ ಸೇರ್ಕೊಂಡು ಇದೇ ಕೆಲಸವನ್ನ ಮಾಡ್ತಾನೆ. ಒಂದು ದಿನ ತಾಯಿ ಮೈರಕ್ಕ ಸೇಂದಿಯನ್ನ ಮಡಕೆಗೆ ತುಂಬಿಸಪ್ಪ ಮಗನೇ ಅಂತ ಹೇಳ್ತಾಳೆ. ಆದ್ರೆ ಅಲ್ಲೊಂದು ಪವಾಡ ನಡೆಯುತ್ತೆ. ಬಾಲಕ ತನಿಯ ಸೇಂದಿಯನ್ನೇನೋ ಮಡಕೆಗೆ ಸುರಿತಾನೆ. ಆದ್ರೆ ಮತ್ತೆ ಆ ಮಡಕೆಯಿಂದ ಸೇಂದಿನ ಎಷ್ಟು ಸಲ ಹೊರಗೆ ತೆಗೆದ್ರೂ ಅದರಿಂದ ಸೇಂದಿ ಖಾಲಿನೇ ಆಗೋದಿಲ್ಲ. ಅದು ಒಂದು ರೀತಿ ಅಕ್ಷಯ ಪಾತ್ರೆಯ ಹಾಗೆ ತುಂಬಿಕೊಳ್ತಾನೆ ಹೋಗುತ್ತೆ. ಇದರಿಂದ ಅಚ್ಚರಿಗೊಂಡ ಮೈರಕ್ಕಳಿಗೆ ಏನು ಮಾಡಬೇಕು ಅಂತಾನೆ ತೋಚೋದಿಲ್ಲ. ಕೊನೆಗೆ ಈ ಮಡಕೆ ಖಾಲಿಯಾದ್ರೆ ಕದ್ರಿಯ ಮಂಜುನಾಥ ಸ್ವಾಮಿಗೆ ಕಂಚಿನ ಮಡಕೆ ಮಾಡಿ ಅರ್ಪಿಸೋದಾಗಿ ಆಕೆ ಹರಕೆನ ಹೊತ್ಕೊಳ್ತಾಳೆ. ಬಳಿಕ ಮಡಕೆ ಖಾಲಿಯಾಗುತ್ತೆ. ಮುಂದೆ ಕಂಚಿನ ಮಡಕೆಯನ್ನ ಮೈರಕ್ಕ ತಯಾರಿಸ್ತಾಳೆ. ಇದು ಬಹಳ ದೊಡ್ಡದಾಗಿದ್ರಿಂದ ದೇವಸ್ಥಾನಕ್ಕೆ ಕೊಂಡೊಯ್ಯೋಕೆ 7 ಜನರು ಬೇಕಾಗಿರುತ್ತೆ. ಆ 7 ಜನರಿಗಾಗಿ ಮೈರಕ್ಕ ಊಟ, ಸೇಂದಿ, ಎಲೆ, ಅಡಿಕೆಯನ್ನ ಸಿದ್ಧಪಡಿಸಿ ಇಡ್ತಾಳೆ. ಆದ್ರೆ ನಡುವೆ ಬಂದ ತನಿಯ 7 ಜನರೇನು ಬೇಕಿಲ್ಲ, ನಾನೊಬ್ಬನೇ ಸಾಕು ಈ ಕೆಲಸಕ್ಕೆ ಅಂತ ಹೇಳ್ತಾನೆ. ನಂತರ 7 ಜನರಿಗಾಗಿ ಇರಿಸಿದ್ದ ಊಟವನ್ನ ತಾನೊಬ್ಬನೇ ತಿಂದು ಮುಗಿಸಿ ಸೇಂದಿಯನ್ನ ಕುಡಿದು ಎಲೆ ಅಡಿಕೆಯನ್ನ ಮೆಲ್ಲುತ್ತಾನೆ. ಬಳಿಕ ಆ ಮಡಕೆಯನ್ನ ಹೊತ್ಕೊಂಡು ಹೋಗಿ ದೇವಸ್ಥಾನಕ್ಕೆ ಅರ್ಪಿಸ್ತಾನೆ. ಇಲ್ಲಿಂದ ತನಿಯನ ಕತೆ ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿದೆ. ತನಿಯ ದೇವಸ್ಥಾನಕ್ಕೆ ಮಡಕೆ ಒಯ್ದ್ರೂ ಕೂಡ ಆತ ಕೆಳಜಾತಿಯವನು ಅನ್ನೋ ಕಾರಣಕ್ಕೆ ಪ್ರವೇಶವನ್ನ ನಿರಾಕರಿಸಲಾಗುತ್ತೆ. ಇದರಿಂದ ಬೇಸರಗೊಂಡ ತನಿಯ ದೇವಸ್ಥಾನದ ಮೆಟ್ಟಿಲಲ್ಲಿ ಕೂರ್ತಾನೆ. ಉಪ್ಪಿನಕಾಯಿ ಮಾಡಲು ಬಳಸುವ ಹಣ್ಣಿನ ಮರವೊಂದು ಅಲ್ಲಿರುತ್ತೆ. ಆ ಮರಕ್ಕೆ ಹತ್ತೋಕೆ ಅಂತ ತನಿಯ ದೇವಸ್ಥಾನದ ಮೆಟ್ಟಿಲ ಮೇಲೆ ಕಾಲನ್ನ ಇರಿಸ್ತಾನೆ. ಮರ ಇನ್ನೂ ಎತ್ತರ ಇದ್ದಿದ್ರಿಂದ ಮತ್ತೆ ಇನ್ನೂ ಕಾಲನ್ನ ದೇವಸ್ಥಾನದ ಆವರಣದೊಳಗೆ ಇಡ್ತಾನೆ. ಮತ್ತು ಸಾಲದಾದಾಗ ದೇವಸ್ಥಾನದ ಕಲಶದ ಮೇಲೆ ಕಾಲನ್ನ ಇಡ್ತಾನೆ.
ಆ ಸಮಯದಲ್ಲೇ ಆತ ಮಾಯವಾಗಿ ಕಲ್ಲಾಗಿ ಪರಿವರ್ತನೆಯಾಗ್ತಾನೆ. ಅಂದಿನಿಂದ ಎಲ್ಲರೂ ಆತನನ್ನ ಕಲ್ಲಾಗಿಯೇ ಪೂಜಿಸ್ತಾರೆ ಅನ್ನೋದು ಪಾಡ್ದನದಲ್ಲಿದೆ. ಆದರೆ ತನಿಯ ಹಣ್ಣನ್ನ ಕೊಯ್ಯೋಕೆ ಹೋದಾಗ ಬ್ರಾಹ್ಮಣರು ಸೇರಿದಂತೆ ಮೇಲ್ಜಾತಿಯ ಜನರೆಲ್ಲ ಸೇರ್ಕೊಂಡು ಹೊಡೆದು ಕೊಂದ್ರು ಅನ್ನೋ ಹಿನ್ನೆಲೆನೂ ಇದೆ. ನಂತರ ಕೊಲೆ ಮಾಡಿದವರಿಗೆ ಒಂದೊಂದೇ ಸಮಸ್ಯೆಗಳು ಶುರುವಾದಾಗ ಈತ ಕೇವಲ ತನಿಯ ಅಲ್ಲ, ಇವನೊಬ್ಬ ಮಹಾಪುರುಷ ಅಂತ ಎಲ್ಲರೂ ನಂಬಿ ಪೂಜೆ ಮಾಡೋಕೆ ಆರಂಭಿಸ್ತಾರೆ. ಆದ್ರೂ ಈ ಕಥೆಗಳಿಗೆ ಹೆಚ್ಚಿನ ಆಧಾರ ಇಲ್ಲ. ಕೊರಗಜ್ಜನಿಗೆ ಸೇವೆ ಮಾಡೋದನ್ನ ಕೋಲ ಅಂತ ಕರೆಯಲಾಗುತ್ತೆ. ಇದು ದಕ್ಷಿಣ ಕನ್ನಡದಲ್ಲಿ ಬಹಳ ಜನಪ್ರಿಯವಾದ ಆಚರಣೆ. ಇದರಲ್ಲಿ ದೈವಾರಾಧನೆ ಮಾಡೋರು ವೇಷ ಧರಿಸ್ತಾರೆ. ತಲೆಗೆ ಅಡಿಕೆ ಹಾಳೆಯಿಂದ ಮಾಡಿದ ಮುಟ್ಟಾಳೆ ಧರಿಸ್ತಾರೆ. ಸೊಂಟಕ್ಕೆ ಗೆಜ್ಜೆಯ ಪಟ್ಟಿ ಧರಿಸಿ ಮೈಗೆ ಕಪ್ಪು ಮಸಿಯನ್ನ ಬಳಿದು ಕೈಯಲ್ಲಿ ಬೆತ್ತ ಹಿಡಿದು ನರ್ತಿಸ್ತಾರೆ. ಕೊರಗಜ್ಜನ ಕುಟುಂಬದವರು ಸೇಂದಿ ತೆಗೆಯುವ ಕೆಲಸ ಮಾಡ್ತಾ ಇದ್ರು. ಅದಕ್ಕಾಗಿ ಕೋಲ ಸೇವೆ ಮಾಡುವಾಗ ಕೊರಗಜ್ಜನಿಗೆ ಸೇಂದಿ ಚಕ್ಕುಲಿ ಅರ್ಪಿಸಲಾಗುತ್ತೆ. ಜೊತೆಗೆ ಬೀಡಿ ಕೂಡ ಇಡ್ತಾರೆ. ದೈವಾರಾಧನೆ ಮಾಡೋ ಈ ವ್ಯಕ್ತಿಗಳು ತಾಳೆ ಮರದ ಎಲೆಗಳನ್ನ ಧರಿಸ್ತಾರೆ. ಮೈ ಮೇಲೆ ಬೇರೆ ಬಟ್ಟೆ ಇರೋದಿಲ್ಲ. ಹೀಗಾಗಿ ಈ ಕಾರ್ಯಕ್ರಮಗಳಲ್ಲಿ ಕೆಲವು ಕಡೆ ಮಹಿಳೆಯರು ಭಾಗವಹಿಸೋದಿಲ್ಲ. ಮೊದಲೆಲ್ಲ ಕೊರಗಜ್ಜ ಅಂದ್ರೆ ಕೊರಗ ಸಮುದಾಯದ ಜನರು ಮಾತ್ರ ಪೂಜೆ ಮಾಡೋ ದೇವರು ಎಂಬ ನಂಬಿಕೆ ಇತ್ತು. ಆದರೆ ಅನೇಕ ಪವಾಡಗಳಿಂದಾಗಿ ಇಂದು ಕೊರಗಜ್ಜನನ್ನ ಯಾವುದೇ ಜಾತಿ ಧರ್ಮ ಭೇದ ಇಲ್ಲದೆ ಪೂಜಿಸಲಾಗುತ್ತೆ. ಯಾವುದಾದ್ರೂ ವಸ್ತು ಸಾಮಗ್ರಿ ಕಳೆದು ಹೋದಾಗ ಕೊರಗಜ್ಜನನ್ನ ಬೇಡ್ಕೊಂಡ್ರೆ ಅದು ಕೂಡ್ಲೇ ಸಿಗುತ್ತೆ. ಯಾವುದೇ ಕೆಲಸ ಕೈಗೂಡಬೇಕಾದ್ರೆ ಕೊರಗಜ್ಜನಿಗೆ ಬೇಡ್ಕೊಂಡ್ರೆ ಅದು ಫಲಿಸುತ್ತೆ. ಇದು ಕೇವಲ ಒಂದು ರೂಢಿಯಾಗಿ ಉಳಿದಿಲ್ಲ. ಯಾಕಂದ್ರೆ ಅನೇಕರಿಗೆ ಕೊರಗಜ್ಜ ಪ್ರಾರ್ಥನೆಯನ್ನ ನಡೆಸಿಕೊಟ್ಟಿರುವಂತಹ ಉದಾಹರಣೆಗಳು ಸಾಕಷ್ಟಿವೆ. ಕೊರಗಜ್ಜ ಅಂದ್ರೆ ಇತಿಹಾಸವೂ ಹೌದು, ನಂಬಿಕೆಯೂ ಹೌದು, ಒಂದು ದೊಡ್ಡ ಪರಂಪರೆಯೂ ಹೌದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.